ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಯುಕ್ತರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಸೆಟ್ ಆರ್ಟ್ ಕರ್ನಾಟಕದ ಬಗ್ಗೆ ವಿಶೇಷ ಮಾಹಿತಿ. ದೇವನಹಳ್ಳಿ ಕೋಟೆಯನ್ನು ಕಟ್ಟಿಸಿದವರು ಯಾರು? ಮಲ್ಲ ಬೈರೇಗೌಡ. ಭಾರತದಲ್ಲಿ ಮೊದಲ ಬಾರಿಗೆ ಕ್ಷಿಪಣಿಯ ಪ್ರಯೋಗ ಯಾರು ಮಾಡಿದರು? ಟಿಪ್ಪು ಸುಲ್ತಾನ್. ಭಾರತದ ಇತಿಹಾಸದಲ್ಲಿ ಅಭೇದ್ಯ ಎಂದು ಕರೆಯಲ್ಪಡುವ ಕೋಟೆ ಯಾವುದು? ಚಿತ್ರದುರ್ಗ. ಕರ್ನಾಟಕ ರತ್ನ ರಮಾರಮಣ ಎಂಬ ಬಿರುದು ಯಾರಿಗೆ ದೊರಕಿತು? ಕೃಷ್ಣದೇವರಾಯ. ತುಂಗಾ ನದಿಗೆ ಇದ್ದ ಇನ್ನೊಂದು ಹೆಸರೇನು? ಪಂಪಾ ನದಿ. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಇದರ ಸಂಸ್ಥಾಪಕರು ಯಾರು? ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ. ಕೈಗಾರಿಕಾ ಕ್ರಾಂತಿಗೆ ಒತ್ತು ಕೊಟ್ಟ ಮೊದಲ ರಾಜ ಯಾರು? ಹೈದರಾಲಿ. ಕರ್ನಾಟಕದ ಮೊದಲ ಸಕ್ಕರೆ ಕಾರ್ಖಾನೆಯನ್ನು ಎಲ್ಲಿ ಸ್ಥಾಪಿಸಲಾಯಿತು? ಶ್ರೀರಂಗಪಟ್ಟಣದ ಪಾಲಹಳ್ಳಿ. ಕೆಂಪೇಗೌಡರು ಕಟ್ಟಿಸಿದ ಬೆಂಗಳೂರು ಕೋಟೆ ಯಾವ ಊರಿನಲ್ಲಿದೆ? ಕಲಾಸಿಪಾಳ್ಯ. ವಿಧಾನಸೌಧ ಆಯವನ್ನು ಕಟ್ಟಿಸಿದವರು ಯಾರು? ಕೆಂಗಲ್ ಹನುಮಂತಯ್ಯ. ಕನ್ನಡಕ್ಕೆ ಒಟ್ಟು ಎಷ್ಟು ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ? 8. ಮೈಸೂರಿನಲ್ಲಿರುವ ಬೃಂದಾವನದ ವಿನ್ಯಾಸಗಾರ ಯಾರು? ಸರ್ ಮಿರ್ಜಾ ಇಸ್ಮಾಯಿಲ್. ಕರ್ನಾಟಕದಲ್ಲಿ ಸತತವಾಗಿ 3 ಸಾರಿ ಮುಖ್ಯಮಂತ್ರಿಯಾಗಿ ಯಾರು ಆಯ್ಕೆಯಾಗಿದ್ದರು? ರಾಮಕೃಷ್ಣ ಹೆಗ್ಗಡೆ. ಯೂಸುಫಾಬಾದ್ ಎಂದು ಈಗಿನ ಯಾವ ಪ್ರದೇಶವನ್ನು ಕರೆಯುತ್ತಿದ್ದರು? ದೇವನಹಳ್ಳಿ, ದೇವನದೊಡ್ಡಿ. ಕರ್ನಾಟಕದ ಯಾವ ಸಾಮ್ರಾಜ್ಯ ವೈಭವಕ್ಕೆ ಹೆಸರುವಾಸಿಯಾಗಿತ್ತು? ವಿಜಯನಗರ ಸಾಮ್ರಾಜ್ಯ. ಶ್ರೀರಂಗಪಟ್ಟಣದ ಶ್ರೀರಂಗನಾಥ ಸ್ವಾಮಿಯ ಮೂಲ ದೇಗುಲವನ್ನು ಯಾರು ಕಟ್ಟಿಸಿದರು? ತಿರುಮಲಯ್ಯ. ಎದುರಾಯ ರಾಜ ನರಸ ಒಡೆಯರ್ ಕಟ್ಟಿಸಿದ ಕೋಟೆ ಯಾವುದು? ಶ್ರೀರಂಗಪಟ್ಟಣದ ಕೋಟೆ. ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ಸಂಸ್ಕೃತ ಭಾಷೆಯನ್ನು ಮಾತನಾಡುವ ಹಳ್ಳಿ ಯಾವುದು? ಶಿವಮೊಗ್ಗ ಜಿಲ್ಲೆಯ ಮತ್ತೂರು. ಕರ್ನಾಟಕದ ಅತಿ ದೊಡ್ಡ ಜಾತ್ರೆ ಯಾವುದು? ಶಿರಸಿಯ ಮಾರಿಕಾಂಬ ಜಾತ್ರೆ. ಅಂಗಭಾಷೆಯ ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ಪದಗಳಿಗೆ ಕನ್ನಡದ ತಂತ್ರಾಂಶ ಮತ್ತು ಯಂತ್ರಾಂಶ ಎನ್ನುವ ಪದಗಳನ್ನು ಕೊಟ್ಟವರು ಯಾರು? ಎಚ್ ಕೃಷ್ಣ ಸ್ವಾಮಿ ಅಯ್ಯಂಗಾರ್. ಕೆ. ರಾಯಚೂರಿನ ಮೊದಲ ಹೆಸರೇನು? ಮಾನ್ಯಖೇಟ. ಕನ್ನಡದ ಮೊದಲ ಕೃತಿ ಯಾವುದು? ಕವಿರಾಜ ಮಾರ್ಗ. ಪಂಪಾಪುರ ಎಂದು ಯಾವ ಪ್ರದೇಶವನ್ನು ಕರೆಯುತ್ತಿದ್ದರು? ಹಂಪೆ. ಜಗತ್ತಿನ ಎತ್ತರವಾದ ಏಕಶಿಲಾ ವಿಗ್ರಹ ಯಾವುದು? ಶ್ರಾವಣಬೆಳಗೊಳದ ಗೊಮ್ಮಟೇಶ್ವರ. ಕರ್ನಾಟಕಕ್ಕೆ ಪರಮವೀರ ಚಕ್ರ ತಂದುಕೊಟ್ಟ ವೀರ ಕನ್ನಡಿಗ ಯಾರು? ಕರ್ನಲ್ ವಸಂತ್. ಕರ್ನಾಟಕದ ಅತಿದೊಡ್ಡ ದೇವಾಲಯ ಯಾವುದು? ನಂಜನಗೂಡಿನ ಶ್ರೀಕಂಠೇಶ್ವರ ದೇವಾಲಯ. ಕರ್ನಾಟಕದ ಅತಿ ಎತ್ತರವಾದ ಶಿಖರ ಯಾವುದು? ಮುಳ್ಳಯ್ಯನಗಿರಿ. ಮೈಸೂರು ಅರಮನೆಯ ಹೆಸರೇನು? ಅಂಬಾವಿಲಾಸ ಅರಮನೆ. ಕರ್ನಾಟಕಕ್ಕೆ ಮೊದಲು ಕಾಫಿ ಬೀಜವನ್ನು ತಂದವರು ಯಾರು? ಬಾಬಾ ಬುಡನ್ ಸಾಹೇಬ. ಕರ್ನಾಟಕದ ಮ್ಯಾಂಚೆಸ್ಟರ್ ಎಂದು ಯಾವ ಜಿಲ್ಲೆಯನ್ನು ಕರೆಯಲಾಗುತ್ತದೆ? ದಾವಣಗೆರೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದು? ಆಗುಂಬೆ. ಕರ್ನಾಟಕದ ಅತಿ ಚಿಕ್ಕ ಜಿಲ್ಲೆ ಯಾವುದು? ಬೆಂಗಳೂರು ನಗರ ಜಿಲ್ಲೆ. ಕರ್ನಾಟಕದ ಮೊದಲ ಉಪಲಬ್ಧ ಶಾಸನ ಯಾವುದು? ಹಲ್ಮಿಡಿ ಶಾಸನ. ಕರ್ನಾಟಕದ ರಾಜ್ಯ ಪಕ್ಷಿ ಯಾವುದು? ನೀಲಕಂಠ ಪಕ್ಷಿ. ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರು? ಕೆ.ಸಿ. ರೆಡ್ಡಿ. ಕರ್ನಾಟಕದ ಮೊದಲ ರಾಜ್ಯ ಪ್ರಮುಖರು ರಾಜ್ಯಪಾಲರು ಯಾರು? ಶ್ರೀ ಜಯಚಾಮರಾಜ ಒಡೆಯರು. ಕರ್ನಾಟಕದ ಮೊದಲ ಕವಯತ್ರಿ ಯಾರು? ಅಕ್ಕಮಹಾದೇವಿ. ಕನ್ನಡದ ಮೊದಲ ಉಪಲಬ್ಧ ಗದ್ಯ ಕೃತಿ ಯಾವುದು? ವಡ್ಡರಾಧನೆ. ಕರ್ನಾಟಕದ ಮೊದಲ ವಿಶ್ವವಿದ್ಯಾನಿಲಯ ಯಾವುದು? ಮೈಸೂರು ವಿಶ್ವವಿದ್ಯಾನಿಲಯ.
ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಯಾವುದು? ಬರೆದವರು ಯಾರು? ಕೇಶಿರಾಜ ವಿರಚಿತ ಈ ಶಬ್ದಮಣಿ ದರ್ಪಣಮ್ಮ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ದ ಪಿತಾಮಹ ಯಾರು? ಪುರಂದರ ದಾಸರು. ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಉಷ್ಣ ವಿದ್ಯುತ್ ಸ್ಥಾವರವಿದೆ? ರಾಯಚೂರು ಜಿಲ್ಲೆ. ಕರ್ನಾಟಕದ ರೇಷ್ಮೆ ಜಿಲ್ಲೆ ಯಾವುದು? ರಾಮನಗರ. ಕರ್ನಾಟಕದ ಸಕ್ಕರೆ ಜಿಲ್ಲೆ ಯಾವುದು? ಮಂಡ್ಯ ಜಿಲ್ಲೆ. ಕಾವೇರಿ ನದಿಯು ತನ್ನ ಪಾತ್ರದಲ್ಲಿ ಎಷ್ಟು ಜಲಪಾತಗಳನ್ನು ಸೃಷ್ಟಿಸುತ್ತದೆ? ಅವು ಯಾವುದು? 3 ಜಲಪಾತಗಳು. 1 ಚುಂಚನಕಟ್ಟೆ ಜಲಪಾತ, 2 ಶಿವನ ಸಮುದ್ರ, 3 ಹೋಗನೆಕಲ್ ಜಲಪಾತ. ಕರ್ನಾಟಕ ರಾಜ್ಯದ ಧ್ವಜದಲ್ಲಿರುವ ಬಣ್ಣಗಳ ಸಂಕೇತ ಏನು? ಹಳದಿ ಶಾಂತಿಯ ಸಂಕೇತ, ಕೆಂಪು ಕ್ರಾಂತಿಯ ಸಂಕೇತ. ರಾಷ್ಟ್ರ ಧ್ವಜವನ್ನು ನೇಯುವ ಏಕಮಾತ್ರ ಸ್ಥಳ ಕರ್ನಾಟಕದಲ್ಲಿದೆ. ಇದು ಯಾವ ಊರು? ಗ. ಕರ್ನಾಟಕದ ಯಾವ ಜಿಲ್ಲೆಗೆ ರೈಲ್ವೆ ಮಾರ್ಗವಿಲ್ಲ? ಕೊಡಗು. ಕರ್ನಾಟಕದ ಅತಿದೊಡ್ಡ ಅಣೆಕಟ್ಟು ಯಾವುದು? ಲಿಂಗನಮಕ್ಕಿ ಅಣೆಕಟ್ಟು. ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟವರು ಯಾರು? ಕುವೆಂಪು. ರಿಸೀವ್ಡ್ at 11:02 ರಾಷ್ಟ್ರೀಯ ಪಕ್ಷಿ ದಿನ ಜನವರಿ 5 ಜಟ್. ರಾಷ್ಟ್ರೀಯ ಪಕ್ಷಿ ದಿನವನ್ನು 2002ರಲ್ಲಿ ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಪ್ರಾರಂಭಿಸಲಾಯಿತು. ಗೆಟ್. ಭಾರತದಲ್ಲಿ ಪ್ರತಿ ವರ್ಷ ನವೆಂಬರ್ 12ರಂದು ರಾಷ್ಟ್ರೀಯ ಪಕ್ಷಿ ದಿನವನ್ನು ಆಚರಿಸಲಾಗುತ್ತದೆ. ಭಾರತದ ಪ್ರಸಿದ್ಧ ಪಕ್ಷಿಶಾಸ್ತ್ರಜ್ಞ ಮತ್ತು ನೈಸರ್ಗಿಕವಾದಿ ಡಾ. ಸಲೀಂ ಅಲಿ ಅವರ ಜನ್ಮದಿನದ ಸಂದರ್ಭದಲ್ಲಿ ಭಾರತ ಸರ್ಕಾರವು ರಾಷ್ಟ್ರೀಯ ಪಕ್ಷಿ ದಿನವನ್ನು ಘೋಷಿಸಿತು. ಗೆಟ್. ನಾಗಾಲ್ಯಾಂಡ್ ಸಂಘಟಿತ ತೋಕು ಎಮೊಂಗ್ ಬರ್ಡ್ ಕೌಂಟ್. ಗೆಟ್. ಚೆಕ್ಕ ಪ್ರವಾಸೋದ್ಯಮ ಇಲಾಖೆಯು ಪಹಲ್ಗಾಮ್ನಲ್ಲಿ ಪಕ್ಷಿ ಉತ್ಸವವನ್ನು ಉದ್ಘಾಟಿಸಿದೆ. ಗೆಟ್. ಕೇರಳವು ತನ್ನ ಮೊಟ್ಟಮೊದಲ ವೈಜ್ಞಾನಿಕ ಪಕ್ಷಿ ಅಟ್ಲಾಸ್ ಅನ್ನು ಪಡೆದುಕೊಂಡಿದೆ. ಗೆಟ್. ಕಚುವೇಲಿ ಜೌಗು ಪ್ರದೇಶವನ್ನು ತಮಿಳುನಾಡಿನ 16ನೇ ಪಕ್ಷಿಧಾಮ ಎಂದು ಘೋಷಿಸಲಾಗಿದೆ. ಗೆಟ್. ಲಡಾಖ್ ಕಪ್ಪು ಕುತ್ತಿಗೆಯ ಕ್ರೇನ್ ಅನ್ನು ರಾಜ್ಯ ಪಕ್ಷಿ ಎಂದು ಘೋಷಿಸಿದೆ. ರಿಸೀವ್ಡ್ at 11:03 ಖಲಿಡ್ಕರ್ ಉತ್ಪನ್ನಗಳ ರಾಯಭಾರಿ ನಟ ಡಾಲಿ ಧನಂಜಯ್. ಪುಣ್ಯಕೋಟಿ ದತ್ತು ಯೋಜನೆಯ ರಾಯಭಾರಿ ಕಿಚ್ಚ ಸುದೀಪ್. ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ರಾಯಭಾರಿ ದರ್ಶನ್ ತುಗುದೀಪ. ಕರ್ನಾಟಕದ ಮೃಗಾಲಯ ಪ್ರಾಧಿಕಾರದ ರಾಯಭಾರಿ ದರ್ಶನ್ ತುಗುದೀಪ. ಮೈತ್ರಿ ಮುಟ್ಟಿನ ಕಪ್ ಯೋಜನೆ ರಾಯಭಾರಿ ಸಪ್ತಮಿಗೌಡ. ರಿಸೀವ್ಡ್ at 11:03 ಹೊಯ್ಸಳರ ಬಗ್ಗೆ ಸಂಕ್ಷಿಪ್ತ ಮಾಹಿತಿ. 985-1346. ಸ್ಥಾಪಕರು ಸಳ. ಸಳ ನೆಲೆಸಿದ್ದ ಗ್ರಾಮ ಸೊಸೆಯೂರು, ಈಗಿನ ಅಂಗಡಿ. ಸಳನಿಗೆ ಇದ್ದ ಬಿರುದು ಮಲೆಪೆರೊಳಗಂಡ. ಹೊಯ್ಸಳ ರಾಜಧಾನಿ ದ್ವಾರಸಮುದ್ರ. ಹೊಯ್ಸಳ ಇತರ ರಾಜಧಾನಿಗಳು ಸೊಸೆಯೂರು ಮತ್ತು ಬೇಲೂರು. ದ್ವಾರಸಮುದ್ರದ ಈಗಿನ ಹೆಸರು ಹಳೇಬೀಡು. ವ್ಯವಕಲನ 2010. ಹೊಯ್ಸಳ ರಾಜ್ಯ ಲಾಂಛನ ಹುಲಿಯನ್ನು ಕೊಲ್ಲುತ್ತಿರುವ ಸಳನ ಚಿತ್ರ. ವ್ಯವಕಲನ 2006. ಹೊಯ್ಸಳ ರಾಜ್ಯ ಸ್ಥಾಪನೆಗೆ ಹರಿಸಿದ ಜೈನ ಮುನಿ ಸುದತ್ತಾಚಾರ್ಯ. ಹೊಯ್ಸಳ ರಾಜಧಾನಿಯನ್ನು ಸೊಸೆಯೂರಿನಿಂದ ಹಳೇಬೀಡಿಗೆ ವರ್ಗಾಯಿಸಿದವರು ವಿನಯಾದಿತ್ಯ. ರಾಜಧಾನಿಯನ್ನು ಬೇಲೂರಿನಿಂದ ಹಳೇಬೀಡಿಗೆ ವರ್ಗಾಯಿಸಿದ ಹೊಯ್ಸಳ ದೊರೆ ವಿಷ್ಣುವರ್ಧನ್. ಹೊಯ್ಸಳ ರಾಜಧಾನಿಯನ್ನು ಕಣ್ಣಾನೂರಿಗೆ ವರ್ಗಾಯಿಸಿದವರು ಸೋಮೇಶ್ವರ. ಹೊಯ್ಸಳರಲ್ಲಿ ಅತ್ಯಂತ ಪ್ರಸಿದ್ಧ ಅರಸು ವಿಷ್ಣುವರ್ಧನ. ಮೂಲ ಹೆಸರು ಬಿಟ್ಟಿದೇವ. ಚೋಳರಿಂದ ಗಂಗವಾಡಿಯನ್ನು ಗೆದ್ದ ಹೊಯ್ಸಳ ದೊರೆ ವಿಷ್ಣುವರ್ಧನ. ತಲಕಾಡು ವಿಜಯದ ನೆನಪಿಗಾಗಿ ವಿಷ್ಣುವರ್ಧನ ನಿರ್ಮಿಸಿದ ದೇವಾಲಯ ಬೇಲೂರಿನ ಚನ್ನಕೇಶವ ದೇವಾಲಯ. ವಿಷ್ಣುವರ್ಧನ ತಲಕಾಡಿನಲ್ಲಿ ಕೀರ್ತಿನಾರಾಯಣ ದೇವಾಲಯ ನಿರ್ಮಿಸಿದರು. ವಿಷ್ಣುವರ್ಧನ್ನನ್ನು ಸೋಲಿಸಿದ ಕಲ್ಯಾಣ ಚಾಲುಕ್ಯರ ದೊರೆ 6ನೇ ವಿಕ್ರಮಾದಿತ್ಯ. ಕನ್ನೆಗಾಲ ಯುದ್ಧ. ವ್ಯವಕಲನ 1118. ವಿಷ್ಣುವರ್ಧನನ ಬಿರುದುಗಳು ಕಂಚಿಗೊಂಡ, ತಲಕಾಡುಗೊಂಡ, ಮಹಾಮಂಡಳೇಶ್ವರ, ಚಾಲುಕ್ಯ ಮಣಿ, ಮಾಂಡಲಿಕ ಚೂಡಾಮಣಿ. ವಿಷ್ಣುವರ್ಧನ ತನ್ನ ನಾಣ್ಯಗಳ ಮೇಲೆ ನೊಳಂಬವಾಡಿಕೊಂಡ ಮತ್ತು ತಲಕಾಡುಗೊಂಡ ಎಂಬ ವಿಶೇಷಣಗಳು ಹೊಂದಿವೆ. ವ್ಯವಕಲನ 2018. ದಕ್ಷಿಣ ಚಕ್ರವರ್ತಿ ಎಂಬ ಬಿರುದು ಹೊಂದಿದ ಹೊಯ್ಸಳ ದೊರೆ 2ನೇ ಬಲ್ಲಾಳ. ಜನನಿಗೆ ಕವಿ ಚಕ್ರವರ್ತಿ ಎಂಬ ಬಿರುದು ನೀಡಿದವರು ಹೊಯ್ಸಳ ದೊರೆ 2ನೇ ಬಲ್ಲಾಳ. ಪಾಂಡ್ಯ ದೊರೆಗಳ ಸಿಂಹಾಸನ ಕಲಹದ ವೇಳೆಯಲ್ಲಿ ಸುಂದರ ಪಾಂಡ್ಯನ್ ಪರ ವಹಿಸಿದ ಹೊಯ್ಸಳ ದೊರೆ 3ನೇ ಬಲ್ಲಾಳ. ಉಚ್ಚಂಗಿಯು ಪಾಂಡ್ಯರ ರಾಜಧಾನಿಯಾಗಿತ್ತು. ವ್ಯವಕಲನ 2006. ಅಲ್ಲಾವುದ್ದೀನ್ ಖಿಲ್ಜಿಯ ಸೇನಾನಿ ಮಲ್ಲಿಕಾಫರನ ದಾಳಿಯ ಕಾಲದಲ್ಲಿ ಅಧಿಕಾರದಲ್ಲಿದ್ದ ಹೊಯ್ಸಳ ದೊರೆ 3ನೇ ಬಲ್ಲಾಳ. 3ನೇ ಬಲ್ಲಾಳನನ್ನು ಕೊಲ್ಲಿಸಿದವರು ಮಧುರೆ ಸುಲ್ತಾನ ಗಿಯಾಸುದ್ದೀನ್. ಹೊಯ್ಸಳ ರಾಜ್ಯದ ಕೊನೆಯ ದೊರೆ ವಿರೂಪಾಕ್ಷ.
ಮದುರೈ ಪಾಂಡ್ಯರನ್ನು ಸೋಲಿಸಿದ ನಂತರ ವಿಷ್ಣುವರ್ಧನಗೆ ಬಂದ ಬಿರುದು ಮದುರೈ ಕೊಂಡ. ವಿಷ್ಣುವರ್ಧನ ಅಧಿಕಾರದಲ್ಲಿದ್ದ ಅವಧಿ 1108-1152. ವಿಷ್ಣುವರ್ಧನನ ಮೇಲೆ ಪ್ರಭಾವ ಬೀರಿದ ಧಾರ್ಮಿಕ ನಾಯಕ ರಾಮಾನುಜಾಚಾರ್ಯರು. ವಿಷ್ಣುವರ್ಧನನು ಆರಂಭದಲ್ಲಿ ಪಾಲಿಸಿದ ಧರ್ಮ ಜೈನ ಧರ್ಮ. ಎರಡನೇ ಬಲ್ಲಾಳನ ಇದ್ದ ಬಿರುದುಗಳು ಗಂಡಬೇರುಂಡ, ಗಿರಿದುರ್ಗ ಮಲ್ಲ, ಶನಿವಾರ ಸಿದ್ಧಿ. ಚೋಳ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದು ಹೊಂದಿದ್ದ ಹೊಯ್ಸಳರ ದೊರೆ ಎರಡನೇ ಬಲ್ಲಾಳ. ಹೊಯ್ಸಳರ ಕಾಲದಲ್ಲಿ ಪ್ರಬಲ ಧರ್ಮವಾಗಿ ಬೆಳೆದ ಧರ್ಮ ಜೈನ ಧರ್ಮ. ವಿಷ್ಣುವರ್ಧನ ಮೇಲುಕೋಟೆಯಲ್ಲಿ ರಾಮಾನುಚಾರ್ಯರು ನಿರ್ಮಿಸಿಕೊಟ್ಟ ಮಠ ಯತಿರಾಜ ಮಠ. ವಿಷ್ಣುವರ್ಧನ ಆಶ್ರಯದಲ್ಲಿದ್ದ ಶಿಲ್ಪಿಗಳು ದಾಸೋಜ ಚಾವಣ, ಚಿಕ್ಕಹನ್ಸ್, ನಾಗೋಜಿ ಚೆಕ್ಕನ. ನೃತ್ಯ ಶಾರದೆ, ನಾಟ್ಯರಾಣಿ ಎಂದು ಬಿರುದು ಪಡೆದ ವಿಷ್ಣುವರ್ಧನ ರಾಣಿ ಶಾಂತಲೆ. ವಿಷ್ಣುವರ್ಧನ ಆಶ್ರಯದಲ್ಲಿದ್ದ ಪ್ರಸಿದ್ಧ ಚಿತ್ರಕಲಾಕಾರ ಚರಗಟ್ಟಿ. ವಿಷ್ಣುವರ್ಧನ್ ಮೇಲುಕೋಟೆಯಲ್ಲಿ ನಿರ್ಮಿಸಿದ ದೇವಾಲಯ ಚೆಲುವನಾರಾಯಣ ದೇವಾಲಯ. ಅಭಿನವ ಪಂಪ ಎಂಬ ಬಿರುದು ಹೊಂದಿದವರು ನಾಗಚಂದ್ರ. ನಾಗಚಂದ್ರ ಬರೆದ ಕೃತಿಗಳು ರಾಮಚಂದ್ರ ಚರಿತ ಪುರಾಣ, ಮಲ್ಲಿನಾಥ ಪುರಾಣ. ಕವಿ ಚಕ್ರವರ್ತಿ ಜನ್ನನು ಬರೆದ ಕೃತಿಗಳು ಯಶೋಧರ ಚರಿತೆ, ಅನಂತನಾಥ ಪುರಾಣ. ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಶಬ್ದಮಣಿ ದರ್ಪಣ ಕೇಶಿರಾಜ ಬರೆದಿದ್ದು. ಕ್ಷೇತ್ರಗಣಿತ, ವ್ಯವಹಾರ ಗಣಿತ, ಲೀಲಾವತಿ ಕೃತಿಗಳನ್ನು ರಚಿಸಿದವರು ರಾಜಾದಿತ್ಯ. ಗಿರಿಜಾ ಕಲ್ಯಾಣ, ಚಂಪು ಕಾವ್ಯ ರಚಿಸಿದರು ಹರಿಹರ. ರಾಘವಾಂಕ ರಚಿಸಿದ ಪ್ರಸಿದ್ಧ ಕಾವ್ಯ ಕೃತಿ ಹರಿಶ್ಚಂದ್ರ ಕಾವ್ಯ. ಗರುಡರ ಎಂಬ ವಿಶೇಷ ಅಂಗರಕ್ಷಕ ದಳ ಹೊಂದಿದವರು ಹೊಯ್ಸಳರು. ರಾಜ ಸತ್ತಾಗ ತಾವು ಸಾಹಿತ್ಯದ ಹೊಯ್ಸಳ ಅರಸರ ಅಂಗರಕ್ಷಕರು ಗರುಡರು. ಹೊಯ್ಸಳರ ಕಾಲದ ಶೈಕ್ಷಣಿಕ ಕಲಿಕಾ ಶಾಲೆಗಳನ್ನು ಘಟಿಕ ವಲಯಗಳೆಂದು ಕರೆಯುತ್ತಿದ್ದರು. ವಿಜಯ ವ್ಯವಕಲನ 2019. ಹೊಯ್ಸಳರು ದೇವಾಲಯ ನಿರ್ಮಾಣಕ್ಕೆ ಬಳಸಿದ್ದು ಕಲ್ಲು ಮೃದುಕಲ್ಲು. ಹೊಯ್ಸಳ ದೇವಾಲಯಗಳ ಗರ್ಭಗೃಹದ ಆಕಾರ ನಕ್ಷತ್ರಾಕಾರ. ಖಾಸ್ ವ್ಯವಕಲನ 2006. ಹೊಯ್ಸಳರು ಕಟ್ಟಿಸಿದ ಪ್ರಮುಖ ಕೆರೆಗಳು ಶಾಂತಿಸಾಗರ, ಕರ್ನಾಟಕ ದೊಡ್ಡ ಕೆರೆ, ಬಲ್ಲಾಳರಾಯ ಸಮುದ್ರ, ವಿಷ್ಣು ಸಮುದ್ರ. ವಿಷ್ಣುವರ್ಧನ ರಾಮಾನುಜರ ಪ್ರಭಾವದಿಂದ ಸ್ವೀಕರಿಸಿದ ಧರ್ಮ ವೈಷ್ಣವ ಧರ್ಮ. ಹೊಯ್ಸಳರ ಕಾಲದ ಸಾಹಿತ್ಯ. ಕನ್ನಡ ಕೃತಿಗಳು 1. ನಾಗಚಂದ್ರ ಮಲ್ಲಿನಾಥ ಪುರಾಣ, ರಾಮಚಂದ್ರ ಚರಿತ ಪುರಾಣ. 2. ರಾಜಾದಿತ್ಯ ಕ್ಷೇತ್ರಗಣಿತ ವ್ಯವಹಾರ ಗಣಿತ. 3. ನೈಸೇನ ಧರ್ಮಾಮೃತ. 4. ರಾಧವಾಂಕ ಹರಿಶ್ಚಂದ್ರ ಕಾವ್ಯ, ಸಿದ್ದರಾಮ ಪುರಾಣ, ಥಸೆ ವ್ಯವಕಲನ 2014. 5. ಹರಿಹರ ಗಿರಿಜಾ ಕಲ್ಯಾಣ, ಪಂಪಶತಕ. 6. ಜನ್ನ ಯಶೋಧರ ಚರಿತ್ರೆ, ಅನಂತನಾಥ ಪುರಾಣ. 7. ಕೇಶಿರಾಜ್ ಶಬ್ದಮಣಿ ದರ್ಪಣ. ಸಂಸ್ಕೃತ ಕೃತಿಗಳು 1. ತ್ರಿವಿಕ್ರಮ ಪಂಡಿತ ಉಷಾ ಅಪಹರಣ. 2. ನಾರಾಯಣ ಪಂಡಿತ ಮಹಾದೇವ ವಿಜಯ. 3. ಮೂರನೇ ಸಕರ ವಿದ್ಯಾ ಚಕ್ರವರ್ತಿ ರುಕ್ಮಿಣಿ ಕಲ್ಯಾಣ. ಹೊಯ್ಸಳರ ಪ್ರಮುಖ ದೇವಾಲಯಗಳು 1. ಬೇಲೂರಿನ ಚೆನ್ನಕೇಶವ ದೇವಾಲಯ ಏಕಕೂಟವಾಗಿದೆ. 2. ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ ದ್ವಿಕೂಟ. 3. ಸೋಮನಾಥಪುರದ ಕೇಶವ ದೇವಾಲಯ ತ್ರಿಕೂಟ. 4. ದೊಡ್ಡಗದ್ದವಳ್ಳಿಯ ಲಕ ದೇವಾಲಯ ಚತುಷ್ಕೂಟ. 5. ಗೋವಿಂದನಹಳ್ಳಿಯ ಪಂಚಲಿಂಗೇಶ್ವರ ದೇವಾಲಯ ಪಂಚಕೂಟ. ಬೇಲೂರು ಮತ್ತು ಹಳೆಬೀಡುಗಳಲ್ಲಿ ದೇವಾಲಯಗಳನ್ನು ನಿರ್ಮಿಸಿದವರು ಹೊಯ್ಸಳರು. ರಿಸೀವ್ಡ್ at 11:03 ಥಾಮಸ್ ಎಡರ್ಥಾಕ್. ಪ್ರಮುಖ ವ್ಯಕ್ತಿಗಳ ಬಿರುದುಗಳು. ವ್ಯಕ್ತಿಗಳು ಬಿರುದುಗಳು. ದಿನಕರ ದೇಸಾಯಿ, ಚಟುಕು ಬ್ರಹ್ಮ. ನಾಗಚಂದ್ರ, ಅಭಿನವ ಪಂಪ. ಬಸಪ್ಪ ಶಾಸ್ತ್ರಿ, ಅಭಿನವ ಕಾಳಿದಾಸ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಕನ್ನಡದ ಆಸ್ತಿ. ಪಿ ಕಾಳಿಂಗರಾವ್, ಕನ್ನಡ ಕೋಗಿಲೆ. ಅತ್ತಿಮಬ್ಬೆ, ದಾನ ಚಿಂತಾಮಣಿ. ಆಲೂರು ವೆಂಕಟರಾಯ, ಕನ್ನಡ ಕುಲಪುರೋಹಿತ. ಕಂದಗಲ್ ಹನುಮಂತರಾಯರು, ಕನ್ನಡ ಶೇಕ್ಸ್ಪಿಯರ್. ಕುವೆಂಪು, ಕನ್ನಡದ ವರ್ಡ್ಸ್ವರ್ಥ. ಆ ನ ಕೃಷ್ಣರಾಯರು, ಕಾದಂಬರಿ ಸಾರ್ವಭೌಮ. ಟಿ ಪಿ ಕೈಲಾಸಂ, ಕರ್ನಾಟಕ ಪ್ರಹಸನ ಪಿತಾಮಹ. ಗಂಗಾಧರರಾವ್ ದೇಶಪಾಂಡೆ, ಕನ್ನಡ ಸಿಂಹ, ಕರ್ನಾಟಕದ ಕೇಸರಿ. ಗಂಗೂಬಾಯಿ ಹಾನಗಲ್, ಸಂಗೀತ ಗಂಗಾದೇವಿ. ಗಂಗಾಧರರಾಯರು, ನಟಭಯಂಕರ. ಗುಬ್ಬಿ ವೀರಣ್ಣ, ನಾಟಕ ರತ್ನ. ಜಿ ಪಿ ರಾಜರತ್ನಂ, ಪದಬ್ರಹ್ಮ. ಪಾರ್ಥಿಸುಬ್ಬ, ಯಕ್ಷಗಾನಾಚಾರ್ಯ. ಪುರಂದರದಾಸರು, ಕರ್ನಾಟಕ ಸಂಗೀತ ಪಿತಾಮಹ. ಬಸವಣ್ಣ, ಕರ್ನಾಟಕದ ಮಾರ್ಟಿನ್ ಲೂಥರ್. ಕೆ ಎಸ್ ನರಸಿಂಹಸ್ವಾಮಿ, ಪ್ರೇಮಕವಿ. ರಿಸೀವ್ಡ್ at 11:04 ಥಾಮಸ್ ಎಡರ್ಥಾಕ್. ಕರ್ನಾಟಕದ ರಾಜರುಗಳು ಮತ್ತು ಬಿರುದುಗಳು.
ಪಿಸಿ ಮತ್ತು ಪಿಎಸ್ಐ ಪರೀಕ್ಷೆಗಾಗಿ ಪ್ರಮುಖ ಮಾಹಿತಿ. ಅಶೋಕ ದೇವನಂಪ್ರಿಯ 2ನೇ ಶಾತಕರ್ಣಿ ದಕ್ಷಿಣಪಥ ಸಾರ್ವಭೌಮ. ಗೌತಮಿ ಪುತ್ರ ತ್ರೈಸಮುದ್ರತೋಯ ಪಿತವಾಹನ. ಮಯೂರವರ್ಮ ಕರ್ನಾಟಕದ ಪ್ರಥಮ ಚಕ್ರವರ್ತಿ. ಕಾಕುಸ್ತವರ್ಮ ಕದಂಬ ಅನರ್ಘ್ಯರತ್ನ. ದುರ್ವಿನೀತ ಧರ್ಮಮಹಾರಾಜಾದಿರಾಜ. ಚಾವುಂಡರಾಯ ರಣರಂಗಸಿಂಹ. 1ನೇ ಪುಲಕೇಶಿ ಈರಣವಿಕ್ರಮ. ಮಂಗಳೇಶ ಪರಮಭಾಗವತ. 2ನೇ ಪುಲಕೇಶಿ ಸತ್ಯಾಶ್ರಯ ಪರಮೇಶ್ವರ. ಧ್ರುವ ಕಾಳವಲ್ಲಭ. ಅಮೋಘ ವರ್ಷ ನೃಪತುಂಗ. ಸತ್ಯಾಶ್ರಯ ಇರವಬೆಳಂಗ. 6ನೇ ವಿಕ್ರಮಾದಿತ್ಯ ತ್ರಿಭುವನ ಮಲ್ಲ ಪೆರ್ಮಾಡಿ. 3ನೇ ಸೋಮೇಶ್ವರ ಸರ್ವಜ್ಞ ಚಕ್ರವರ್ತಿ. 2ನೇ ಬಿಜ್ಜಳ ತ್ರಿಭುವನ ಮಲ್ಲ. ವಿಷ್ಣುವರ್ಧನ ತಲಕಾಡುಗೊಂಡ. ಬಸವೇಶ್ವರ ಕರ್ನಾಟಕದ ಮಾರ್ಟಿನ್ ಲೂಥರ್. ಶಂಕರಾಚಾರ್ಯ ಷಣ್ಮತ ಸ್ಥಾಪನಾಚಾರ್ಯ ರಿಸೀವ್ಡ್ at 11:04 Pamassed Earth ಸ್ಟ್ಯಾಟಿಕ್ ಚೆಕ್ ನೊಂದಿಗೆ ಪರೀಕ್ಷೆಗೆ ಸಂಬಂಧಿಸಿದ ಪ್ರಸ್ತುತ ವ್ಯವಹಾರಗಳು 09 ಜನವರಿ 2024. 1. ಸ್ಥಳೀಯವಾಗಿ ಆದಿ ಕೇಕಿರ್ ಎಂದು ಕರೆಯಲ್ಪಡುವ ಅರುಣಾಚಲ ಪ್ರದೇಶದ ಶುಂಠಿ, ಕೈಯಿಂದ ಮಾಡಿದ ರತ್ನಗಂಬಳಿಗಳು ಮತ್ತು ವಾಂಚೋ ಮರದ ಕರಕುಶಲ ಭೌಗೋಳಿಕ ಸೂಚಕ ಜಿಐ ಟ್ಯಾಗ್ ಅನ್ನು ಪಡೆದುಕೊಂಡಿದೆ. ಅರುಣಾಚಲ ಪ್ರದೇಶ ಪೇಮಾ ಖಂಡು ಗವರ್ನರ್ ಲೆಫ್ಟಿನೆಂಟ್ ಜನರಲ್ ಕೈವಲ್ಯ ತ್ರಿವಿಕ್ರಮ್ ಪರ್ನಾಯ್ಕ್ ನಾಮದಾಫ ಹುಲಿ ಸಂರಕ್ಷಿತ ಪ್ರದೇಶ ಕಮ್ಲಾಂಗ್ ಟೈಗರ್ ರಿಸರ್ವ್ ಮೌಲಿಂಗ್ ರಾಷ್ಟ್ರೀಯ ಉದ್ಯಾನವನ. 2. ಹರಿಯಾಣ ಮುಖ್ಯಮಂತ್ರಿ ಮನೋಹರ್ ಲಾಲ್ ಖಟ್ಟರ್ ಅವರು ಒನ್ ಟೈಮ್ ಸೆಟಲ್ಮೆಂಟ್ ವ್ಯವಕಲನ 2023 ಆತ್ಸ್ ಯೋಜನೆಯನ್ನು ಪ್ರಾರಂಭಿಸಿದರು. ಇದು ಗಸ್ಟ್ ಪೂರ್ವ ಆಡಳಿತಕ್ಕೆ ಸಂಬಂಧಿಸಿದಂತೆ ಬಾಕಿ ಇರುವ ತೆರಿಗೆ ಪಾವತಿಗಳನ್ನು ಇತ್ಯರ್ಥಗೊಳಿಸಲು ಹರಿಯಾಣದ ವ್ಯಾಪಾರಿಗಳು ಮತ್ತು ವ್ಯಾಪಾರ ಸಮುದಾಯದ ದೀರ್ಘಕಾಲದ ಬೇಡಿಕೆಯನ್ನು ಪರಿಹರಿಸುವ ಗುರಿಯನ್ನು ಹೊಂದಿದೆ. 3. ಯುದ್ಧಗಳು ಮತ್ತು ಘರ್ಷಣೆಗಳಿಂದ ಅನಾಥರಾಗಿರುವ ಮಕ್ಕಳ ಸ್ಥಿತಿಯನ್ನು ಎತ್ತಿ ಹಿಡಿಯಲು ಪ್ರತಿ ವರ್ಷ ಜನವರಿ 6 ರಂದು ವಿಶ್ವ ಅನಾಥರ ದಿನವನ್ನು ಆಚರಿಸಲಾಗುತ್ತದೆ. 2024 ವಿಶ್ವ ಯುದ್ಧದ ಅನಾಥರ ದಿನದ ವಿಷಯವು ಅನಾಥ ಜೀವಗಳ ವಿಷಯ. 4. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಜೈಪುರದ ರಾಜಸ್ಥಾನ ಇಂಟರ್ ನ್ಯಾಷನಲ್ ಸೆಂಟರ್ನಲ್ಲಿ ಡೈರೆಕ್ಟರ್ ಜನರಲ್ಗಳು, ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ಗಳ 58ನೇ ಅಖಿಲ ಭಾರತ ಸಮ್ಮೇಳನದಲ್ಲಿ ಭಾಗವಹಿಸಿದರು. ರಾಜಸ್ಥಾನ ಗವರ್ನರ್ ಕಲ್ರಾಜ್ ಮಿಶ್ರಾ ಅಂಬರ್ ಅರಮನೆ, ಹವಾ ಮಹಲ್, ರಣತಂಬೋರ್ ರಾಷ್ಟ್ರೀಯ ಉದ್ಯಾನವನ, ಸಿಟಿ ಪ್ಯಾಲೇಸ್, ಕಿಯೋಲಾಡಿಯೋ ಗಾನಾ ರಾಷ್ಟ್ರೀಯ ಉದ್ಯಾನವನ, ಸರಿಸ್ಕ್ ರಾಷ್ಟ್ರೀಯ ಉದ್ಯಾನವನ, ಕುಂಬಲ್ಗಢ ಕೋಟೆ. 5. ಜಾಹೀರಾತು ಸಂಸ್ಥೆ ಪಬ್ಲಿಸಿಸ್ ಗ್ರೂಪ್ ಸೌತ್ ಏಷ್ಯಾವು ಲಿಯೋ ಬರ್ನೆಟ್ ಸೌತ್ ಏಷ್ಯಾದ ಹೊಸ ಸಿಇಒ ಆಗಿ ಅಮಿತೇಶ್ ರಾವ್ ಅವರನ್ನು ನೇಮಕ ಮಾಡಿದೆ. ಲಿಯೋ ಬರ್ನೆಟ್ ಇಂಡಿಯಾ, ಪಬ್ಲಿಸಿಸ್ ಹೆಲ್ತ್ ಮತ್ತು ಪಬ್ಲಿಸಿಸ್ ಬಿಸಿನೆಸ್ನ ಎಲ್ಲಾ ಕಾರ್ಯಾಚರಣೆಗಳನ್ನು ನೋಡಿಕೊಳ್ಳುತ್ತದೆ. 6. ಭಾರತವು ವಿಶ್ವಸಂಸ್ಥೆಯ ಅಂಕಿಅಂಶ ಆಯೋಗದ ಸದಸ್ಯರಾಗಿ 4 ವರ್ಷಗಳ ಅವಧಿಯನ್ನು ಪ್ರಾರಂಭಿಸಿತು. ಸುಮಾರು 2 ದಶಕಗಳ ಅಂತರದ ನಂತರ ಏಪ್ರಿಲ್ನಲ್ಲಿ ನಡೆದ ಜಾಗತಿಕ ಅಂಕಿಅಂಶಗಳ ಸಂಸ್ಥೆಗೆ ನಡೆದ ಚುನಾವಣೆಯಲ್ಲಿ ದೇಶವು ಗೆದ್ದಿದೆ. 7. ಪ್ರೊಫೆಸರ್ ಆಡ್ರಿಯನ್ ಮೈಕೆಲ್ ಕ್ರೂಸ್ ಅವರಿಗೆ ಆರ್ಡರ್ ಆಫ್ ದಿ ಬ್ರಿಟಿಷ್ ಎಂಪೈರ್ ಅನ್ನು ನೀಡಲಾಯಿತು. ಅವರು ಬಾಹ್ಯಾಕಾಶ ವಿಜ್ಞಾನ ಸಂಶೋಧನೆಗೆ ಗಮನಾರ್ಹ ಕೊಡುಗೆಗಳನ್ನು ನೀಡಿದರು ಮತ್ತು ಬಾಹ್ಯಾಕಾಶ ವಿಜ್ಞಾನ ಸಮುದಾಯದಲ್ಲಿ ಅವರ ನಾಯಕತ್ವಕ್ಕಾಗಿ 8. ಅಡಿಡಾಸ್ ತನ್ನ ಮೊದಲ ಮತ್ತು ಏಕೈಕ ಜಾಗತಿಕ ಸಾಮರ್ಥ್ಯ ಕೇಂದ್ರವನ್ನು ಏಷ್ಯಾದಲ್ಲಿ ಚೀನಾದ ಹೊರಗೆ ತಮಿಳುನಾಡಿನ ಚೆನ್ನೈನಲ್ಲಿ ಸ್ಥಾಪಿಸುತ್ತಿದೆ. ತಮಿಳುನಾಡು ಸಿಎಂ ಎಂಕೆ ಸ್ಟಾಲಿನ್ ಗಿಂಡಿ ರಾಷ್ಟ್ರೀಯ ಉದ್ಯಾನವನ, ಗಲ್ಫ್ ಆಫ್ ಮನ್ನಾರ್ ಮೆರೈನ್ ನ್ಯಾಷನಲ್ ಪಾರ್ಕ್, ಸತ್ಯಮಂಗಲಂ ಹುಲಿ ಸಂರಕ್ಷಿತ ಪ್ರದೇಶ, ಸ್ಟರ್ ಮುದುಮಲೈ ರಾಷ್ಟ್ರೀಯ ಉದ್ಯಾನವನ, ಮುಕುರ್ತಿ ರಾಷ್ಟ್ರೀಯ ಉದ್ಯಾನವನ, ಇಂದಿರಾ ಗಾಂಧಿ ಅನಮಲೈ ರಾಷ್ಟ್ರೀಯ ಉದ್ಯಾನವನ, ಕಲಕಾಡ್ ಮುಂಡಂತುರೈ ಹುಲಿ ಸಂರಕ್ಷಿತ ಪ್ರದೇಶ, ಖಮ್ಟರ್ ಮೀಂಡಂ ಮಂಜಪ್ಪೈ ಯೋಜನೆ, ನಾನ್ ಮುದಲ್ವನ್ ಯೋಜನೆ, ಮುಖ್ಯಮಂತ್ರಿಗಳ ಉಪಹಾರ ಯೋಜನೆ, ಎನ್ಎಂ ಎಳುತುಂ ಯೋಜನೆ. 9. ಗುರುಗ್ರಾಂನಲ್ಲಿರುವ ಹೀರೋ ಮೋಟೋಕಾರ್ಪ್ನ ಉತ್ಪಾದನಾ ಸೌಲಭ್ಯವು ನೀರಿನ ನಿರ್ವಹಣೆಯಲ್ಲಿನ ಶ್ರೇಷ್ಠತೆಗಾಗಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಇದು ಬೇಲಿಯೊಳಗೆ ವಿಭಾಗದಲ್ಲಿ ಉನ್ನತ ಸ್ಥಾನವನ್ನು ಪಡೆದುಕೊಂಡಿದೆ. 10. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಎಮಿರೇಟ್ನ ಮೊದಲ ಹಿಂದೂ ದೇವಾಲಯವಾದ ಬ್ಯಾಪ್ಸ್ ಹಿಂದೂ ಮಂದಿರ ಅಬುದಾಬಿಯನ್ನು ಉದ್ಘಾಟಿಸಿದರು. ಇದು ಮುಂದಿನ ವರ್ಷ ಸಾರ್ವಜನಿಕರಿಗೆ ತೆರೆದಿರುತ್ತದೆ. 11. ಶಾಸ್ತ್ರೀಯ ನೃತ್ಯಗಾರ್ತಿ ಮತ್ತು ನೃತ್ಯ ಸಂಯೋಜಕಿ ವಸಂತಲಕ್ಷ್ಮಿ ನರಸಿಂಹಾಚಾರಿ ಅವರಿಗೆ ಸಂಗೀತ ಅಕಾಡೆಮಿಯ 17ನೇ ನೃತ್ಯೋತ್ಸವದಲ್ಲಿ ನೃತ್ಯ ಕಲಾನಿಧಿ ಪ್ರಶಸ್ತಿಯನ್ನು ನೀಡಲಾಯಿತು. 12. ಪ್ರಧಾನಮಂತ್ರಿ ನೇತೃತ್ವದ ಕ್ಯಾಬಿನೆಟ್ ನೇಮಕಾತಿ ಸಮಿತಿ ಎಸ್ಸಿಸಿ ಹಿರಿಯ ಐಎಎಸ್ ಅಧಿಕಾರಿ ಸುಧಾಂಶ್ ಪಂತ್ ಅವರನ್ನು ರಾಜಸ್ಥಾನದ ಹೊಸ ಮುಖ್ಯ ಕಾರ್ಯದರ್ಶಿಯಾಗಿ ನೇಮಿಸಿದೆ. ಅವರು ಇತ್ತೀಚೆಗೆ ನಿವೃತ್ತರಾದ ಉಷಾ ಶರ್ಮಾ ಅವರ ಸ್ಥಾನವನ್ನು ಪಡೆದರು.
13 ಪಶ್ಚಿಮ ಬಂಗಾಳ ಸರ್ಕಾರವು ಬಂಗಾಳಿ ಹೊಸ ವರ್ಷದ ಮೊದಲ ದಿನವಾದ ಪೊಯ್ಲಾ ಬೊಯ್ಸಾಕ್ ಅನ್ನು ರಾಜ್ಯ ದಿನವೆಂದು ಘೋಷಿಸಲು ಅಧಿಸೂಚನೆಯನ್ನು ಹೊರಡಿಸಿದೆ ಮತ್ತು ರವೀಂದ್ರನಾಥ ಟ್ಯಾಗೋರ್ ಅವರು ಬರೆದ ಬಂಗ್ಲಾರ್ ಮತಿ ಬಂಗ್ಲಾರ್ ಜಲ್ ಹಾಡನ್ನು ರಾಜ್ಯ ಗೀತೆ ಎಂದು ಘೋಷಿಸಲಾಗಿದೆ. ಪಶ್ಚಿಮ ಬಂಗಾಳ ಮಮತಾ ಬ್ಯಾನರ್ಜಿ ಗವರ್ನರ್ ಸಿ.ವಿ. ಆನಂದ ಬೋಸ್ ಜಾನಪದ ನೃತ್ಯಗಳು ಲಾಠಿ ಗಂಭೀರ ದಲಿ ಜಾತ್ರಾ ಬೌಲ್ ಟೌ ಸಂತಾಲಿ ನೃತ್ಯ ಕಾಳಿಘಾಟ್ ದೇವಾಲಯ ರಿಸೀವ್ಡ್ at 9:49 Consider that in Canada ಕರ್ನಾಟಕ ಜಿಕೆ ಪ್ರಶ್ನೆಗಳು ಮತ್ತು ಉತ್ತರಗಳು ಕರ್ನಾಟಕ ಜಕ್ ಕ್ವೆಶ್ಚನ್ಸ್ ಅಂಡ್ ಆನ್ಸರ್ಸ್ ಇನ್ ಕರ್ನಾಟಕ ಜಿಕೆ ಪ್ರಶ್ನೆಗಳು ಮತ್ತು ಉತ್ತರಗಳು. 1. ಕರ್ನಾಟಕವನ್ನು ಯಾವಾಗ ಸ್ಥಾಪಿಸಲಾಯಿತು? ಉತ್ತರ 1 ನವೆಂಬರ್ 1956. 2. ಕರ್ನಾಟಕದ ರಾಜಧಾನಿ ಯಾವುದು? ಉತ್ತರ ಬೆಂಗಳೂರು. 3. ಕರ್ನಾಟಕದ ದೊಡ್ಡ ನಗರ? ಉತ್ತರ ಬೆಂಗಳೂರು. 4. ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳು? ಉತ್ತರ 31 ಜಿಲ್ಲೆಗಳು. 5. ಕರ್ನಾಟಕದ ಮುಖ್ಯಮಂತ್ರಿ ಯಾರು? ಉತ್ತರ ಬಿ.ಎಸ್. ಯಡಿಯೂರಪ್ಪ. 6. ಕರ್ನಾಟಕ ರಾಜ್ಯಪಾಲರು ಯಾರು? ಉತ್ತರ ವಿಜುಭಾಯ್ ವಾಲಾ. 7. ಕರ್ನಾಟಕ ಸಂಗೀತದ ಪಿತಾಮಹ ಎಂದು ಕರೆಯಲ್ಪಡುವವರು ಯಾರು? ಉತ್ತರ ಪುರಂದರ ದಾಸ. 8. ಕರ್ನಾಟಕ ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು? ಉತ್ತರ ಕೆ. ಚೆಂಗಲರಾಯ ರೆಡ್ಡಿ. 9. ಮೊದಲ ಕನ್ನಡ ಚಿತ್ರ? ಉತ್ತರ ಸತಿ ಸುಲೋಚನಾ. 10. ಕರ್ನಾಟಕದಿಂದ ಭಾರತ ರತ್ನ ಪ್ರಶಸ್ತಿ ಪಡೆದ ಪ್ರಥಮ ವ್ಯಕ್ತಿ? ಉತ್ತರ ವಿಶ್ವೇಶ್ವರಯ್ಯ. 11. ಕರ್ನಾಟಕ ರಾಜ್ಯದಲ್ಲಿ ಪೂರ್ವಕ್ಕೆ ಹರಿಯುವ ನದಿ ಯಾವುದು? ಉತ್ತರ ತುಂಗಾ ನದಿ. 12. ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕ ಎಂದು ಕರೆಯಲ್ಪಡುವವರು ಯಾರು? ಉತ್ತರ ಹರಿಹರ ಆಯ್. 13. ಗುಂಬಾಜ್ ನಗರದಲ್ಲಿದೆ? ಉತ್ತರ ಬಿಜಾಪುರ. 14. ಯಾವ ವರ್ಷದಲ್ಲಿ ಭಾರತದ ರಾಷ್ಟ್ರೀಯ ಕ್ರೀಡಾಕೂಟವನ್ನು ಮೊದಲು ಬೆಂಗಳೂರಿನಲ್ಲಿ ನಡೆಸಲಾಯಿತು? ಉತ್ತರ 1966. 15. ಯಾವ ದಿನವನ್ನು ಕರ್ನಾಟಕ ರಾಜ್ಯೋತ್ಸವ ಎಂದು ಆಚರಿಸಲಾಗುತ್ತದೆ? ಉತ್ತರ 1 ನವೆಂಬರ್. 16. ಕನ್ನಡ ಧ್ವಜದಲ್ಲಿ ಬಳಸಿದ 2 ಬಣ್ಣಗಳು ಯಾವುವು? ಉತ್ತರ ಹಳದಿ ಮತ್ತು ಕೆಂಪು. 17. ಕನ್ನಡ ಸಾಹಿತ್ಯ ಪರಿಷತ್ ಅನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ಉತ್ತರ 1915. 18. ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷ ಯಾರು? ಉತ್ತರ ಎಚ್.ವಿ. ನಂಜುಂಡಯ್ಯ. 19. ಕರ್ನಾಟಕ ರಾಜ್ಯದ ಸಿಲ್ಕ್ ಟೌನ್ ಎಂದು ಕರೆಯಲ್ಪಡುವ ಯಾವುದು? ಉತ್ತರ ರಾಮನಗರ. 20. ಕವಿರಾಜ ಮಾರ್ಗ ಪುಸ್ತಕವನ್ನು ಬರೆದವರು ಯಾರು? ಉತ್ತರ ಅಮೋಘ ವರ್ಷಾಯ್. 21. ಶ್ರೀರಂಗಪಟ್ಟಣದಲ್ಲಿ ನಡೆದ 4ನೇ ಮೈಸೂರು ಯುದ್ಧದಲ್ಲಿ ಸೋಲನುಭವಿಸಿ ಕೊಲ್ಲಲ್ಪಟ್ಟವರು ಯಾರು? ಉತ್ತರ ಟಿಪ್ಪು ಸುಲ್ತಾನ್. 22. ಕನ್ನಡ ಭಾಷೆಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಯಾರು? ಉತ್ತರ ಕುವೆಂಪು. 23. ಕರ್ನಾಟಕ ರಾಜ್ಯದ ರಾಷ್ಟ್ರೀಯ ಉದ್ಯಾನವನದ ಒಟ್ಟು ಸಂಖ್ಯೆ? ಉತ್ತರ 5. 24. ಯಾವ ವರ್ಷದಲ್ಲಿ ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು? ಉತ್ತರ 1973. 25. ಹಂಪಿ ಸ್ಮಾರಕಗಳು ಯಾವ ಜಿಲ್ಲೆಯಲ್ಲಿವೆ? ಉತ್ತರ ಬಳ್ಳಾರಿ. 26. ಆದಿ ಶಂಕರಾಚಾರ್ಯರು ತಮ್ಮ 4 ಮಠಗಳಲ್ಲಿ ಮೊದಲನೆಯದನ್ನು ಸ್ಥಾಪಿಸಿದರು? ಉತ್ತರ ಶೃಂಗೇರಿ. 27. ಕರ್ನಾಟಕ ರಾಜ್ಯದ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಮುಖ್ಯಮಂತ್ರಿ ಯಾರು? ಉತ್ತರ ಡಿ. ದೇವರಾಜ್ ಉರ್ಸ್. 28. ಮೊದಲ ಆಂಗ್ಲೋ ಮೈಸೂರು ಯುದ್ಧ ನಡೆದಾಗ? ಉತ್ತರ 1767. 29. ಬೆಂಗಳೂರು ವಿಶ್ವವಿದ್ಯಾಲಯವನ್ನು ವರ್ಷದಲ್ಲಿ ಸ್ಥಾಪಿಸಲಾಯಿತು? ಉತ್ತರ 1886. 30. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ್ನು ಹುಲಿ ಮೀಸಲು ಅರಣ್ಯವಾಗಿ ಸ್ಥಾಪಿಸಿದ ವರ್ಷ ಯಾವುದು? ಉತ್ತರ 1974. 31. ಕರ್ನಾಟಕ ರಾಜ್ಯ ಮರ?
ಉತ್ತರ ಶ್ರೀಗಂಧದ ಮರ. 32 ಪಟ್ಟಡಕಲ್ಲು ಮತ್ತು ಐಹೋಲ್ ದೇವಾಲಯಗಳನ್ನು ನಿರ್ಮಿಸಿದವರು ಯಾರು? ಉತ್ತರ ಚಾಲುಕ್ಯ. 33 ವಿಜಯನಗರ ರಾಜವಂಶದ ವೈಭವವನ್ನು ಹಾಳು ಮಾಡಿದ ರಕ್ಕಾಸ ತಂಗಡಿ ಅಥವಾ ತಾಲಿಕೋಟೆ ಯುದ್ಧ ಯಾವ ವರ್ಷದಲ್ಲಿ ನಡೆಯಿತು? ಉತ್ತರ 1565. 34 ಕನ್ನಡ ಸಾಹಿತ್ಯದ 3 ರತ್ನಗಳು. ಉತ್ತರ ಪಮ್ಮಪ್ಪ, ರನ್ನ, ಪೋನ. 35 ಚಿತ್ರದುರ್ಗದಲ್ಲಿನ ಬ್ರಹ್ಮಗಿರಿ ಶಾಸನವು ಯಾವ ಚಕ್ರವರ್ತಿಗೆ ಸೇರಿದೆ? ಉತ್ತರ ಅಶೋಕ. 36 ಕರ್ನಾಟಕದ ಸಿಲ್ಕ್ ಟೌನ್ ಎಂದು ಕರೆಯಲ್ಪಡುವ ಯಾವುದು? ಉತ್ತರ ರಾಮನಗರ. 37 ಜೈನ ಧರ್ಮದಲ್ಲಿ ಯಾತ್ರಾ ಬಂಧನ ಕರ್ನಾಟಕ ನಗರ. ಉತ್ತರ ಶ್ರವಣಬೆಳಗೊಳ. 40 ಸುವರ್ಣ ವಿಧಾನಸೌಧ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ? ಉತ್ತರ ಬೆಲ್ಗಾಂ. 41 ಕರ್ನಾಟಕದ ಅತಿ ಎತ್ತರದ ಸ್ಥಳ? ಉತ್ತರ ಮುಳ್ಳಯ್ಯನಗಿರಿ. 42 ಕರ್ನಾಟಕದ ಒಟ್ಟು ಲೋಕಸಭಾ ಸ್ಥಾನಗಳ ಸಂಖ್ಯೆ? ಉತ್ತರ 28. 43 ಬ್ರಿಟಿಷ್ ಕೂರ್ಗ್ ಅನ್ನು ವರ್ಷದಲ್ಲಿ ಸ್ವಾಧೀನಪಡಿಸಿಕೊಂಡಿತು? ಉತ್ತರ 1834. 44 ಕರ್ನಾಟಕದ ಅತಿದೊಡ್ಡ ಜಿಲ್ಲೆ ಯಾವುದು? ಉತ್ತರ ಬೆಳಗಾವಿ. 45 ಕರ್ನಾಟಕದ ಅತ್ಯಂತ ಚಿಕ್ಕ ಜಿಲ್ಲೆ ಯಾವುದು? ಉತ್ತರ ಬೆಂಗಳೂರು ನಗರ. ರಿಸೀವ್ಡ್ ಅಟ್ 9:49 ಥಾಮಸ್ ಡಾರ್ಥಾಕ್. ಭಾರತದಲ್ಲಿರುವ ಪ್ರಮುಖ ಆಯೋಗಗಳು ವರದಿಗಳು. ಸೆಂಟ್ರಲ್ ಗವರ್ನ್ಮೆಂಟ್ಸ್ ಮೇಜರ್ ಕಮಿಷನ್ಸ್ ಅಂಡ್ ರಿಪೋರ್ಟ್ಸ್. ಆಯೋಗ ಬಲವಂತರಾಯ್ ಮೆಹ್ತಾ ಸಮಿತಿ 1957. ಉದ್ದೇಶ ವಿಕೇಂದ್ರೀಕರಣ, ವ್ಯವಸ್ಥೆಯ ಸುಧಾರಣೆಗಳು ಮತ್ತು ಪಂಚಾಯತ್ ರಾಜ್ ಸ್ಥಾಪನೆ. ಆಯೋಗ ಕೆ ಸಂತಾನನ್ ಸಮಿತಿ 1962-64. ಉದ್ದೇಶ ಭ್ರಷ್ಟಾಚಾರ ನಿರ್ಮೂಲನೆ. ಆಯೋಗ ಅಶೋಕ ಮೆಹ್ತಾ ಸಮಿತಿ 1977-78. ಉದ್ದೇಶ ಪಂಚಾಯತ್ ರಾಜ್ ಸಂಸ್ಥೆಗಳ ಪುನಶ್ಚೇತನ. ಆಯೋಗ ಎಲ್.ಎನ್. ಸಿಂಘ್ವಿ ಸಮಿತಿ 1986. ಉದ್ದೇಶ ಪಂಚಾಯತ್ ರಾಜ್ ಸಂಸ್ಥೆಗಳ ಪುನಶ್ಚೇತನ. ಆಯೋಗ ಸರ್ಕಾರಿಯ ಆಯೋಗ 1983-1988. ಉದ್ದೇಶ ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧ. ಆಯೋಗ ವೈ ಕೆ ಅಲಗಾ ಸಮಿತಿ 2000-01. ಉದ್ದೇಶ ನಾಗರಿಕ ಸೇವಾ ಪರೀಕ್ಷಾ ಪದ್ಧತಿ ಪರಿಶೀಲನೆ. ಆಯೋಗ ಎಂ.ಎನ್. ವೆಂಕಟಾಚಲಯ್ಯ ಆಯೋಗ 2000-02. ಉದ್ದೇಶ ಸಂವಿಧಾನ ಪುನರ್ವಿಮರ್ಶೆ ಆಯೋಗ. ಆಯೋಗ ರಾಜೇಂದ್ರ ಸಾಚಾರ್ ಸಮಿತಿ 2006-06. ಉದ್ದೇಶ ಭಾರತೀಯ ಮುಸ್ಲಿಮರ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಸುಧಾರಣೆಗಳು. ಆಯೋಗ ರಂಗನಾಥ್ ಮಿಶ್ರಾ ಸಮಿತಿ 2007-09. ಉದ್ದೇಶ ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ಉದ್ಯೋಗಗಳಲ್ಲಿ ಮುಸ್ಲಿಮರಿಗೆ ಮೀಸಲಾತಿ. ಆಯೋಗ ಎನ್. ನರಸಿಂಹಂ ಸಮಿತಿ 1991-98. ಉದ್ದೇಶ ಬ್ಯಾಂಕಿಂಗ್ ವಲಯದ ಸುಧಾರಣೆಗಳು. ಆಯೋಗ ಆರ್. ಎನ್. ಮಲ್ಹೋತ್ರಾ ಸಮಿತಿ 1993-94. ಉದ್ದೇಶ ವಿಮೆ ಸುಧಾರಣೆಗಳು. ಆಯೋಗ ಜೆವಿಪಿ ಸಮಿತಿ 1948. ಉದ್ದೇಶ ರಾಜ್ಯಗಳ ಪುನರ್ವಿಂಗಡಣೆ ಕುರಿತು ಚರ್ಚೆ. ಆಯೋಗ ಭಗವಾನ್ ಸಹಾಯ್ ಸಮಿತಿ 1970. ಉದ್ದೇಶ ರಾಜ್ಯಪಾಲರ ಪಾತ್ರ ಮತ್ತು ಕರ್ತವ್ಯಗಳ ಪರಿಶೀಲನೆ. ಆಯೋಗ ಸ್ವರಣ್ ಸಿಂಗ್ ಸಮಿತಿ 1976. ಉದ್ದೇಶ ಸಂವಿಧಾನದಲ್ಲಿ ಬೇಕಾಗುವ ಬದಲಾವಣೆಗಳು. ಆಯೋಗ ಯಶಪಾಲ್ ಸಮಿತಿ 1993. ಉದ್ದೇಶ ಉನ್ನತ ಶಿಕ್ಷಣದ ಪುನಶ್ಚೇತನ ಮತ್ತು ಸುಧಾರಣೆ. ಆಯೋಗ ಯುಗಂಧರ್ ಸಮಿತಿ 2001. ಉದ್ದೇಶ ಅಧಿಕಾರಿಗಳ ಸೇವೆಯಲ್ಲಿನ ತರಬೇತಿ ಪರಿಶೀಲನೆ. ಆಯೋಗ ಪಿಸಿ ಹೋಟಾ ಸಮಿತಿ 2004. ಉದ್ದೇಶ ನಾಗರಿಕ ಸೇವೆಗಳ ಸುಧಾರಣೆಗಳು. ಆಯೋಗ ಎಂ. ವೀರಪ್ಪಮೊಯ್ಲಿ ಆಯೋಗ 2005. ಉದ್ದೇಶ ಎರಡನೇ ಆಡಳಿತ ಸುಧಾರಣಾ ಆಯೋಗ. ಆಯೋಗ ಮದನ್ ಮೋಹನ ಪುಂಚಿ ಆಯೋಗ 2007. ಉದ್ದೇಶ ಕೆ. ಶೂನ್ಯದ್ರ ರಾಜ್ಯ ಸಂಬಂಧಗಳ ಎರಡನೇ ಆಯೋಗ. ಆಯೋಗ ಬಿಎನ್ ಶ್ರೀಕೃಷ್ಣ ಸಮಿತಿ 2010. ಉದ್ದೇಶ ತೆಲಂಗಾಣ ರಾಜ್ಯ ಸ್ಥಾಪನೆ. ಆಯೋಗ ಎನ್. ವಂಚು ಸಮಿತಿ ಉದ್ದೇಶ ಕೈಗಾರಿಕೆಗಳ ಅಭಿವೃದ್ಧಿ ಹಾಗೂ ಕೈಗಾರಿಕಾ ಪ್ರದೇಶಗಳ ಅಭಿವೃದ್ಧಿ. ಆಯೋಗ ಮಸಾನಿ ಸಮಿತಿ 1959. ಉದ್ದೇಶ ಸಾರಿಗೆ ಧೋರಣೆ ಮತ್ತು ಸಮನ್ವಯ ಸಮಿತಿ. ಆಯೋಗ ಪ್ರೊ. ರಾಧಾಕೃಷ್ಣನ್ ವರದಿ 2007. ಉದ್ದೇಶ ಭಾರತದಲ್ಲಿ ಕೃಷಿ ಒಣಭಾರದ ಸಾಲಗಾರಿಕೆಯ ಮೇಲಿನ ವರದಿ.
received at 11 hour minute pama.